ಯಾ ದೇವಿ ಸರ್ವಭೂತೇಷು ನಾಟ್ಯರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ ಎಂದು ಹೇಳಿದಾಗೆ ವಿಶೇಷವಾಗಿ ನಾಟ್ಯಪ್ರಿಯಳಾದಂತಹ ಕಟೀಲಿನ ವಿಶೇಷ ಅಪ್ಪ ತಾಯಿಗೆ ವಿಶೇಷವಾದಂತಹ ಪ್ರೀತಿಯ ಸೇವೆಯಾದಂತಹ ಯಕ್ಷಗಾನದ ಸೇವೆಯ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಎಷ್ಟೋ ಕಾಲದಿಂದ ಬರುವಂತಹ ಯಕ್ಷಗಾನ ಸೇವೆ, ಆ ಯಕ್ಷಗಾನ ಸೇವೆಗೆ ಭಕ್ತಾದಿಗಳ ಅನುಕೂಲತೆಗೋಸ್ಕರ 6 ಮೇಳಗಳನ್ನು ಮಾಡಿ ಈ ಸಲ 7ನೇ ಮೇಳಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಬರುವ ಶಂಕರಮಣ ದಿನದಂದು ಆ 7ನೇ ಮೇಳದ ಪ್ರಾರಂಭೋತ್ಸವ ಎಂಬಂತಹ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಶುಭಾಶಯನ್ನು ಹೇಳುತ್ತಾ, ಯಕ್ಷಗಾನ ಅಂತ ಹೇಳಿದರೆ ಕಟೀಲು ಮಾತಿಗೆ ಬಹಳಷ್ಟು ಪ್ರೀತಿಯ ಒಂದು ಸೇವೆ ಅಂತ ನಾವು ಚಿಂತನೆ ಮಾಡಿದ್ದೇವೆ. ಬಹುಶಃ ನಿಮಗೆಲ್ಲ ತಿಳಿದಂತೆ ಸಾರ್ವಜನಿಕದಲ್ಲಿ 1944ರಲ್ಲಿ ವಿಶೇಷ ನೆರೆ ಬಂದಾಗ ದೇವಸ್ಥಾನ ಎಲ್ಲ ನೆರೆಯಲ್ಲಿ ಕೊಚ್ಚುವಂತಹ ಸಂದರ್ಭದಲ್ಲಿ ನಮ್ಮ ತೀರ್ಥರೂಪ ಗೋಪಾಲಕೃಷ್ಣ ಆಸನ ದೇವರು ಹೋದೆ ತಾನು ಹೋಗ್ತೇನೆ ಅಂತೇಳಿ ದೇವರನ್ನು ಅಪ್ಪಿ ಕೂತಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಗರ್ಭಗುಡಿ ಹೊರತು ಉಳಿದ 3 ಭಾಗಗಳು ನೆರೆಯಲ್ಲಿ ಕೊಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಅನ್ನದಾನ ಮತ್ತು ಹಾಗೂ ಯಕ್ಷಗಾನದ ವಿಷಯದ ಪೆಟ್ಟಿಗೆಗಳೆರಡು ನೆರೆಯಲ್ಲಿ ತೇಲಿ ಬಂದು ಧ್ವಜಮರದ ಹತ್ತಿರವೇ ಇದ್ದಿದ್ದು. ಅದನ್ನು ಚಿಂತನೆ ಮಾಡಿ ನಮ್ಮೆಲ್ಲರ ಅಭಿಪ್ರಾಯ ಏನಂದರೆ, ಒಂದು ವಿಶೇಷವಾದಂಥ ಮನಸ್ಸಿಗೆ ನಮಗೆ ಚಿಂತನೆ ಬಂದದ್ದು ಅಂತ ಹೇಳಿದರೆ, ಮಹಾದೇವಿಗೆ ಆಸನರ ಪೂಜೆ, ಹಾಗೆ ವಿಶೇಷವಾಗಿ ಅನ್ನದಾನ, ಅದರೊಂದಿಗೆ ಯಕ್ಷಗಾನ, ಈ 3 ಭಾಳಷ್ಟು ಪ್ರೀತಿಯ ಸೇವೆ ಅಂತ ಚಿಂತನೆ ಮಾಡಿದೆವು. ಬಹುಶಃ ಕ್ಷಿಪ್ರಪ್ರಸಾದಿನಿಂದ ಹೇಳಿದಾಗೆ ಯಕ್ಷಗಾನ ಸೇವೆಯ ಸಂದರ್ಭದಲ್ಲಿ ವಿಶೇಷವಾದಂತಹ ಅನುಗ್ರಹ ಮತ್ತು ನಿಗ್ರಹವು ಎರಡೂ ಬಹಳಷ್ಟು ಪಕ್ಕನೆ ಆಗುವುದರಿಂದ ಯಕ್ಷಗಾನ ದೇವಿಗೆ ಬಹಳಷ್ಟು ಪ್ರೀತಿ ಎಂಬಂತಹ ಮನೋಭಾವನೆ ನಮಗೂ ಬಂತು. ಹಾಗೆ ಭಕ್ತಾದಿಗಳಿಗೂ ಆಡಿಸಿದವರಿಗೂ ಅದರಿಂದ ಪೂರ್ಣ ಅನುಗ್ರಹ. ಆದ್ದರಿಂದ ಅದೊಂದು ದೇವಿಯ ಪ್ರೀತಿಯ ಸೇವೆ ಅಂತ ಹೇಳಿ ಭಕ್ತಾದಿಗಳು ವಿಶೇಷವಾಗಿ ಯಕ್ಷಗಾನವನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ದರಿಂದ ಕೆಲವೇ ವರ್ಷಗಳಲ್ಲಿ ಒಂದಿದ್ದಂತಹ ಮೇಳ 2 ಹೋಗಿ ಈಗ 6 ಹೋಗಿ ಈಗ 7ನೇ ಮೇಳಕ್ಕೆ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೇವೆ. ಯಕ್ಷಗಾನ ವಿಶೇಷವಾಗಿ ಪೌರಾಣಿಕ ಪ್ರಸಂಗಗಳ ಮುಖೇನ ನಮ್ಮ ಧರ್ಮವನ್ನು ಪ್ರಚಾರ ಮಾಡುವುದರೊಂದಿಗೆ ನಮ್ಮ ಜನರ ಮಕ್ಕಳಿಗೆ ಧಾರ್ಮಿಕ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಬೋಧನೆ ಮಾಡುವುದರೊಂದಿಗೆ ಧರ್ಮದ ವಿಶೇಷದಲ್ಲಿ ಆಸಕ್ತಿ, ವಿಶ್ವಾಸ, ಭಕ್ತಿ, ಶ್ರದ್ಧೆ ಹುಟ್ಟುವಂತಹ ಒಂದು ವಿಶೇಷವನ್ನು ಬಹುಶಃ ಮನುಷ್ಯನನ್ನು ಜೀವನದಲ್ಲಿ ಒಂದು ನೆಮ್ಮದಿಯ ಕಡೆ ಕೊಂಡೋಗುವಂತಹ ಒಂದು ವಿಶೇಷವಾದಂತಹ ಮಾಧ್ಯಮದ ರೀತಿಯಲ್ಲಿ ಧರ್ಮ ಪ್ರಚಾರದ ಧಾರ್ಮಿಕ ಚಿಂತನೆಗೆ ಒಂದು ವಿಶೇಷವಾದಂತಹ ಮಾಧ್ಯಮದ ರೀತಿಯಲ್ಲಿ ಯಕ್ಷಗಾನ ಇಂದು ನಡೀತದೆ. ಬಹುಶಃ ಆದ್ದರಿಂದಲೇ ಜನರನ್ನು ಸುಸಂಸ್ಕೃತರನ್ನಾಗಿ ಆದ್ದರಿಂದಲೇ ಯಕ್ಷಗಾನ ದೇವಿಗೆ ಪ್ರೀತಿಯಾಗಿರ್ಬೋದು. ಏನೇ ಇರಲಿ, ಅಂತೂ ವಿಶೇಷವಾಗಿ ಯಕ್ಷಗಾನದ ಸೇವೆಯಿಂದ ತುಂಬ ಭಕ್ತಾದಿಗಳು ಬಹಳಷ್ಟು ಸಂತೋಷಪಟ್ಟು ಆ ಸೇವೆ ಮಾಡಿದಾಗ ದೇವಿ ಸಂಪೂರ್ಣ ಸಂತೃಪ್ತಳೆಂಬಂತಹ ನಂಬಿಕೆ ಬಹಳಷ್ಟು ಈಗ ಜನರಲ್ಲಿ ಮೂಡಿದೆ. ಬಹುಶಃ 10 ಹಲವು ಉದಾಹರಣೆಗಳು ತುಂಬ ಇರ್ಬೋದು. ಅದರೊಂದು ವಿಶೇಷವಾದಂಥ ಪವಾಡ ಸದೃಶ್ಯದಲ್ಲಿ ದೇವಿ ಅನುಗ್ರಹಿಸಿದಂತಹ ಯಕ್ಷಗಾನ ಸೇವೆಯಿಂದಾಗಿ ಆದಂತಹ, ಅದರಲ್ಲಿ ತಪ್ಪಿದಾಗ, ದೋಷ ಮಾಡಿದಾಗ ಅದಕ್ಕಂಥ ಶಿಷ್ಯಗಳು ಇದನ್ನೆಲ್ಲ ಚಿಂತನೆ ಮಾಡಿದಾಗ ದೇವರಿಗೆ ಬಹಳಷ್ಟು ಪ್ರೀತಿಯ ಸೇವೆ ಅಂತ ನಾವೆಲ್ಲ ಚಿಂತನೆ ಮಾಡ್ತೇವೆ. ಆ ಚಿಂತನೆಯಲ್ಲಿ ಆ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಈ ಸಲ 7ನೇ ಮೇಳವನ್ನು ವಿಶೇಷವಾಗಿ ದೇವಿಗೆ ಒಂದು ವಿಶೇಷ ರೀತಿಯಲ್ಲಿ ಮಹೋತ್ಸವದ ರೀತಿಯಲ್ಲಿ ನಡೆಸಬೇಕೆಂಬಂಥ ದೃಷ್ಟಿಯಿಂದ ಹಿಂದಿನ ದಿವಸ ಯಕ್ಷಗಾನ ಪರಿಗಳನ್ನೆಲ್ಲ ವಿಶೇಷ ರೀತಿಯಲ್ಲಿ ಮೆರವಣಿಗೆಯಲ್ಲಿ ತಂದು ಮರುದಿವಸ 14ನೇ ದಿವಸ ನಮ್ಮ ವಾಡಿಕೆಯಲ್ಲಿ ದೇವಸ್ಥಾನದಲ್ಲಿ ಅದಕ್ಕೆ ಬೇಕಾದಂತಹ ಸತ್ಕರ್ಮಗಳನ್ನೆಲ್ಲ ಮಾಡಿ ಪೂಜಾ ಕರ್ಮಾದಿಗಳನ್ನೆಲ್ಲ ಮುಗಿಸಿ ಆ ಸಂಕ್ರಮಣದಿಂದ ಸಂಜೆಯ ಮುಹೂರ್ತದಲ್ಲಿ ಆ ದೇವರ ಗಿಜ್ಜಿ ಮುಹೂರ್ತ ಎಂಬಂತಹ ಮಾಡುವಂತಹ ಹಿಂದಿನ ಸಂಪ್ರದಾಯಗಳನ್ನೆಲ್ಲ ಮಾಡಿ ಅಂದಿನ ದಿವಸ ಸೇವೆ ಮಾಡುವುದು ಅಂತ ನಿಶ್ಚಯಿಸಿದ್ದಕ್ಕೆ ಭಕ್ತಾದಿಗಳಿಗೂ ಬಹಳಷ್ಟು ಸಂತೋಷವಾಗಿದೆ. ಅದರಿಂದ ಆ ಸೇವೆ ಭಕ್ತಾದಿಗಳ ಮನಸ್ಸನ್ನು ಸಂತೃಪ್ತಿಪಡಿಸುವಂತಹ ಸೇವೆ ಆಗಲಿ. ಆ ಯಕ್ಷಗಾನದ ಸೇವೆಯಿಂದ ಜನ ಎಲ್ಲ ಸಂತೃಪ್ತರಾಗಿ 7ನೇ ಯಕ್ಷಗಾನದ ಮೇಳೆಯು ಬಹಳಷ್ಟು ವಿಜೃಂಭಣೆಯಿಂದ, ನಿರ್ವಿಘ್ನದಿಂದ, ಚಂದದಿಂದ ಆಗಲಿ ಅಂತ ದೇವರಲ್ಲಿ ಕೇಳುವುದರೊಂದಿಗೆ ಈ ಯಕ್ಷಗಾನ ಸೇವೆ ಆ ವಿಶೇಷವಾದ ಯಕ್ಷಗಾನ ಬಹಳಷ್ಟು ಮೇಳಗಳಿವೆ. ಆದರೆ ಯಕ್ಷಗಾನ ಸೇವೆ ಕಟೀಲಲ್ಲಿ ಯಕ್ಷಗಾನ ಸೇವೆ ಎಂಬುದು ದೇವಸ್ಥಾನದಲ್ಲಿ ಆಗುವಂಥ ಉಳಿದ ಎಲ್ಲ ರಂಗಪೂಜೆ, ಹೋಮ ಹವನಾದಿ, ಚಂಡಿಕಾ ಹೋಮಾದಿ ಹವನಾದಿಗಳಂತೆ ಅದು ಒಂದು ವಿಶೇಷವಾದಂಥ ದೇವಿಯ ಪೂಜೆ ಎಂಬಂಥ ಪರಿಕಲ್ಪನೆ ಜನರ ಮನಸ್ಸಲ್ಲಿ ಮೂಡಿದೆ. ಅದೇ ಮುಂದುವರೆದು ಜನ ಭಕ್ತಿ ಭಾವದಿಂದ
ಆ ದೇವೇ ಸೇವೆ ಮಾಡುವುದರೊಂದಿಗೆ ದೇವರ ಅನುಗ್ರಹಕ್ಕೆ ಪ್ರಾರ್ಥರಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವುದರೊಂದಿಗೆ ವಿಶೇಷ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ.